ಡಿಕೆಶಿ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಮಧ್ಯೆ ಬಟ್ಟೆ ಬಡಿದಾಟ ಶುರುವಾಗಿದೆ. ಎಚ್.ಡಿ.ಕೆ ಬಟ್ಟೆ ಕೊಡಿಸುವೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಈಗ ಡಿಕೆಶಿ ಮಾತಿಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಆ ರೀತಿಯ ದರಿದ್ರ ಪರಿಸ್ಥಿತಿ ನನಗೆ ಬಂದಿಲ್ಲ. ಡಿಕೆಯಿಂದ ಬಟ್ಟೆ ಪಡೆಯೋ ಸ್ಥಿತಿ ಬಂದಿಲ್ಲ. ಪಾಪದ ಹಣದಿಂದ ಬಟ್ಟೆ ಖರೀದಿಸಬೇಕಾ? ಎಚ್.ಡಿ.ಕೆ ಮಾತಿಗೆ ಡಿಕೆಶಿ ಮತ್ತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀವಿ, ಅವರ ಸರ್ಕಾರ ಬರಲ್ಲ, ಗೆಲ್ಲೋದು ಇಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಡಿಕೆ. ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಶ್ ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸಿಕೊಡೋಣ. ನೀವು ನಿಮ್ ಕೈಲೇ ಕೊಡ್ತೀನಿ, ದಯವಿಟ್ಟು ಹೋಗಿ ಕೊಟ್ಬಿಡಿ. ಎಲ್ಲ ಕಳ್ಸಿಕೊಡೋಣ. ಅವ್ರಿಗೆ ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಶ್ ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸಿಕೊಡೋಣ. ನೀವು ನಿಮ್ ಕೈಲೇ ಕೊಡ್ತೀನಿ, ದಯವಿಟ್ಟು ಹೋಗಿ ಕೊಟ್ಬಿಡಿ. ಇದ್ರೆ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದ ಹಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು, ಅವರೇ ತಂದು ಕೊಡ್ತಾರೆ. ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ? ನಾನು ಅಂಥ ದರಿದ್ರ ಬಂದಿದ್ದೆ ನನಗೆ. ಬನ್ನಿ ಅವ್ರೇನು ಹೇಳಿದ್ರು? ದರಿದ್ರ ಬರ್ದೇ ಹೋದ್ರು ಅವ್ರೇನು ಹೇಳಿದ್ರು? ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ಅಂತ ಅಲ್ಲ, ರೆಡಿ ಅದೇನೋ ಹೇಳಿದ್ರಲ್ಲ, ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ. ಅವ್ರ ಸರ್ಕಾರ ಬರ್ತದ? ಅವ್ರ ಸರ್ಕಾರ ಬರೋದಿಲ್ಲ, ಅವ್ರು ಗೆಲ್ಲೋದು ಇಲ್ಲ. ಕೊಡಿಸುವೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಈಗ ಡಿಕೆಶಿ ಮಾತಿಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಆ ರೀತಿಯ ದರಿದ್ರ ಪರಿಸ್ಥಿತಿ ನನಗೆ ಬಂದಿಲ್ಲ. ಡಿಕೆಯಿಂದ ಬಟ್ಟೆ ಪಡೆಯೋ ಸ್ಥಿತಿ ಬಂದಿಲ್ಲ. ಪಾಪದ ಹಣದಿಂದ ಬಟ್ಟೆ ಖರೀದಿಸಬೇಕಾ? ಎಚ್.ಡಿ.ಕೆ ಮಾತಿಗೆ ಡಿಕೆಶಿ ಮತ್ತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀವಿ, ಅವರ ಸರ್ಕಾರ ಬರಲ್ಲ, ಗೆಲ್ಲೋದು ಇಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಡಿಕೆ. ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಶ್ ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸಿಕೊಡೋಣ. ನೀವು ನಿಮ್ ಕೈಲೇ ಕೊಡ್ತೀನಿ, ದಯವಿಟ್ಟು ಹೋಗಿ ಕೊಟ್ಬಿಡಿ. ಎಲ್ಲ ಕಳ್ಸಿಕೊಡೋಣ. ಅವ್ರಿಗೆ ಯಾವ ತರ ಪಂಚೆ ಬೇಕು, ಶರ್ಟ್ ಬೇಕು, ಜುಬ್ಬ ಬೇಕು, ಪ್ಯಾಂಟ್ ಬೇಕು, ಈ ತರ ವಾಶ್ ಕೋಟ್ ಬೇಕು, ಎಲ್ಲ ಪಂಚೆ ಎಲ್ಲ ಕಳ್ಸಿಕೊಡೋಣ. ನೀವು ನಿಮ್ ಕೈಲೇ ಕೊಡ್ತೀನಿ, ದಯವಿಟ್ಟು ಹೋಗಿ ಕೊಟ್ಬಿಡಿ. ಇದ್ರೆ ನನಗೆ ಬಂದಿಲ್ಲ. ಅವರಿಂದ ನಾನು ಬಟ್ಟೆ ಹೊಲಿಸ್ಕೊಳ್ಳೋದು ಇದೆಲ್ಲ ಅಂಥ ದರಿದ್ರ ಈ ನಾಡಿನ ಜನತೆ ನನಗೆ ಕೊಟ್ಟಿಲ್ಲ. ದರಿದ್ರ ಇರೋದು ಅವರಿಗೆ, ದುಡ್ಡಿನ ದರಿದ್ರ. ಆ ಪಾಪದ ಹಣದಿಂದ ನಾನು ಅವರಿಂದ ಬಟ್ಟೆ ತರಿಸ್ಬೇಕಾ? ನನಗೆ ಬಟ್ಟೆ ಬೇಕಾದರೆ ಈ ನಾಡಿನ ಜನ ಇದ್ದಾರಲ್ಲ, ಇಲ್ಲಿವರೆಗೆ ಬೆಳೆಸಿರೋರು, ಅವರೇ ತಂದು ಕೊಡ್ತಾರೆ. ಇಂಥ ಪಾಪದಣ ಲೂಟಿ ಹೊಡೆದಿರ್ತಕ್ಕಂಥ ಇಂಥ ವ್ಯಕ್ತಿಗಳಿಂದ ತರಿಸ್ಕೋಬೇಕಾ? ನಾನು ಅಂಥ ದರಿದ್ರ ಬಂದಿದ್ದೆ ನನಗೆ. ಬನ್ನಿ ಅವ್ರೇನು ಹೇಳಿದ್ರು? ದರಿದ್ರ ಬರ್ದೇ ಹೋದ್ರು ಅವ್ರೇನು ಹೇಳಿದ್ರು? ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ಅಂತ ಅಲ್ಲ, ರೆಡಿ ಅದೇನೋ ಹೇಳಿದ್ರಲ್ಲ, ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ. ಅವ್ರ ಸರ್ಕಾರ ಬರ್ತದ? ಅವ್ರ ಸರ್ಕಾರ ಬರೋದಿಲ್ಲ, ಅವ್ರು ಗೆಲ್ಲೋದು ಇಲ್ಲ. ಅಲ್ಲಪ್ಪ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.